ಹಲೋ ಫ್ರೆಂಡ್ಸ್, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಅದಾದ ನಂತರ ಇನ್ನೀಗ ಕಿಚನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ. ಮಧ್ಯಾಹ್ನಕ್ಕೆ ಏನ್ ಮಾಡೋದು ಊಟಕ್ಕೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಈಗ ಒಂದು ಐಟಮ್ ಇದು ರೈಸ್ ಇಡ್ತೇನೆ. ನಾವು ಕುಚ್ಚಲಕ್ಕಿ ಅನ್ನ ತಿನ್ನೋದು. ಮತ್ತೆ ಇಲ್ಲಿ ಕಾಡು ಮಾವಿನ ಹಣ್ಣು ಉಂಟು ನೋಡಿ, ಇದರದ್ದು ಕಾಡು ಮಾವಿನ ಹಣ್ಣಿದ್ದು ಸಾರು ಮಾಡುವ ಅಂತ ಇದ್ದೇನೆ. ಸೌತೆಕಾಯಿ ಮತ್ತೆ ಇಲ್ಲಿ ನೋಡಿ ಹಲಸಿನ ಬೀಜ ಇದೆ, ಹಲಸಿನಕಾಯಿ ಬೀಜ. ಇದನ್ನ ಈಗ ಸಿಪ್ಪೆ ತೆಗೆದು ಬೇಯಿಸ್ಕೊಂಡು ಹಲಸಿನಕಾಯಿ ಬೀಜ ಮತ್ತೆ ಈ ಸೌತೆಕಾಯಿದು ಪಲ್ಯ ಮಾಡುವ ಅಂತ ಇದ್ದೇನೆ. ಇದು ನಮಗೆ ತಿನ್ಲಿಕ್ಕೆ ಸೌತೆಕಾಯಿ ಇಷ್ಟು ಮಧ್ಯಾಹ್ನಕ್ಕೆ. ಈ ಇದು ಹಲಸಿನಕಾಯಿ ಬೀಜ ಇದೆ ಅಲ್ಲ, ಇದು ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಅಂದ್ರೆ ಇದ್ರಲ್ಲಿ ಫೈಬರ್ ಅಂಶ ಇದೆ, ಪ್ರೋಟೀನ್ ಇದೆ, ಹಾಗೆ ಡೈಜೆಷನ್ ಗೆ ಕೂಡ ತುಂಬಾನೇ ಒಳ್ಳೇದು. ಇಮ್ಯುನಿಟಿ ಬೂಸ್ಟ್ ಮತ್ತೆ ಹಾರ್ಟ್ ಡಿಸೀಸ್ ಎಲ್ಲ ಬರದ ಹಾಗೆ ತಡೆಗಟ್ಟುತ್ತೆ. ತುಂಬಾನೇ ಉಪಯೋಗ ಇದೆ ಈ ಹಲಸಿನಕಾಯಿ ಬೀಜದಿಂದ. ಇದನ್ನ ತಿನ್ಬೋದು, ಆದ್ರೆ ತುಂಬಾ ಜಾಸ್ತಿ ತಿನ್ಬಾರ್ದು. ಒಂದು ಮಾಡ್ರೇಷನ್ ಅಲ್ಲಿ ತಿಂತು ಅಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಇಷ್ಟರಿಂದ ಈಗ ಅಡುಗೆ ತಯಾರು ಮಾಡ್ತೇನೆ. ಇವತ್ತು ಮಧ್ಯಾಹ್ನದ್ದು ಇಷ್ಟು ಮೆನು. ಫ್ರೆಂಡ್ಸ್, ಈಗ ಸೌತೆಕಾಯಿ ಪಲ್ಯಕ್ಕೆ ಅಂತ ಹೇಳಿ ಹೆಚ್ಚಿಟ್ಟೆ. ಆಮೇಲೆ ಈಗ ಮಾವಿನ ಹಣ್ಣನ್ನ ತೊಳ್ಕೊಂಡ್ ಬಂದೆ. ಇದನ್ನ ಈಗ ಐಕಾನ್ ಇದೆಯಾ, ಸಿಪ್ಪೆ ತೆಗೆದು ಸಾರಿಗೆ ಹೆಚ್ಚಿಕೊಳ್ಳುವ. ನೋಡಿ, ತುಂಬಾನೇ ಚೆನ್ನಾಗಿದೆ. ನಿಮಗೆ ಕಾಣಿಸ್ತಿದೆ ಅಲ್ವಾ? ಮಾವಿನ ಹಣ್ಣು ತುಂಬಾ ಚೆಂದಾಗಿದೆ. ಇದನ್ನ ಈಗ ಸಾರು ಮಾಡುವ ಅಂತ ಇದ್ದೇನೆ. ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಇದೆ ಇದು. ಈಗ ಮಾವಿನ ಹಣ್ಣು ಸಾರು ಮಾಡ್ಲಿಕ್ಕೆ ಮಾವಿನ ಹಣ್ಣು ಹೆಚ್ಚಿದ್ದನ್ನ ಹಾಕೊಳ್ತಾ ಇದ್ದೇನೆ. ಒಳ್ಳೆ ಕೆಂಪು ಬಣ್ಣ ಇದೆ ಆಯ್ತಾ. ಇದು ನಿಮಗೆ ಈ ಕ್ಯಾಮರಾದಲ್ಲಿ ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಇದನ್ನೀಗ ಬೇಯಿಸ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ ಇದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಮತ್ತೆ ಅರಸಿನ ಹುಡಿ ಹಾಕೊಳ್ತಾ ಇದ್ದೇನೆ ನಾನು. ಅರಸಿನ ಹುಡಿ ಬೇಕಾದ್ರೆ ಹಾಕೊಳ್ಳಿ. ಇದು ಮೆಣಸಿನ ಹುಡಿ. ನಿಮ್ಮ ಖಾರಕ್ಕೆ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಅರಸಿನ, ಇದು ಮಾವಿನ ಹಣ್ಣು ಒಳ್ಳೆ ಸಿಹಿಯಾಗಿ ಉಂಟು, ಹಾಗಾಗಿ ಜಾಸ್ತಿ ಬೆಲ್ಲ ಏನು ಬೇಕು ಅಂತ ಇಲ್ಲ. ಆದ್ರೂ ಬೆಲ್ಲ ಹಾಕಿದ್ರೇನೆ ಟೇಸ್ಟ್ ಅಂತೇಳಿ 2 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತೇನೆ. ಸಿಹಿಯಾಗಿ ಉಂಟಿದ್ದು ಹಣ್ಣು, ಹಾಗೆ ನಿಮಗೆ ಜಾಸ್ತಿ ಬೆಲ್ಲ ಬೇಕಾದ್ರೆ ಜಾಸ್ತಿ ಹಾಕೊಳ್ಬೋದು. ಇನ್ನೊಂದು ಸ್ವಲ್ಪ ಉಪ್ಪು, ತುಂಬಾ ಉಪ್ಪು ಬೇಡ, ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೊಳ್ಬೋದು. ತುಂಬಾ ಉಪ್ಪು ಆದ್ರೂ ಟೇಸ್ಟ್ ಹೇಗಾಗತ್ತಂತ ನೋಡ್ಕೊಂಡು ಉಪ್ಪು ಹಾಕಿದ್ರೆ ಆಯ್ತು. ಇನ್ನು ಇದಕ್ಕೆ ಮೇಯ್ನ್ ಒಂದು ಕೊತ್ತಂಬರಿ ಸೊಪ್ಪು ಹಾಕುವ. ಕೊತ್ತಂಬರಿ ಸೊಪ್ಪು ಅಂತ ಹೇಳ್ಬಿಟ್ಟೆ, ಕೊತ್ತಂಬರಿ ಅಲ್ಲ, ಹಸಿಮೆಣಸು ಅಂತ ಹೇಳ್ಬೇಕಿತ್ತು. ಕೊತ್ತಂಬರಿ ಸೊಪ್ಪು ಅಂತ ಹೇಳಿ ಬಂತು. ಹಾಗಾಗಿ ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ಚೆನ್ನಾಗಿ ಈಗ ಕುದೀಲಿ. ಆಮೇಲೆ ನಾವು ಈಗ ಕುದಿದ ಮೇಲೆ ಇದಕ್ಕೊಂದು ಒಗ್ಗರಣೆ ಹಾಕಿದ್ರೆ ಮಾವಿನ ಹಣ್ಣು ಸಾರು ರೆಡಿ ಆಗತ್ತೆ.
ಈ ಉಪ್ಪೆಲ್ಲ ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಕುದೀಲಿ ಇದು. ಒಂದು 5 ನಿಮಿಷ ಚೆನ್ನಾಗಿ ಕುದಿದ ಮೇಲೆ ಅದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಎಷ್ಟು ಸಾಕಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಅದಕ್ಕೊಂದು ಒಗ್ಗರಣೆ, ಸಾಸಿವೆ, ಸ್ವಲ್ಪ ತೆಂಗಿನೆಣ್ಣೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಕರಿಬೇವು ಮತ್ತು ಒಣಮೆಣಸು ಹಾಕ್ಕೊಳ್ಬೋದು. ಒಂದು ಸ್ವಲ್ಪ ಜೀರಿಗೆ ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟು ಹಾಕಿ ಒಂದು ಒಗ್ಗರಣೆ ಹಾಕಿದರೆ ರುಚಿಯಾದ ಮಾವಿನ ಹಣ್ಣು ಸಾರು ರೆಡಿ ಆಯಿತು. ಒಗ್ಗರಣೆನ ಈಗ ಹಾಕ್ಕೊಳ್ಳುವ. ಫ್ರೆಂಡ್ಸ್, ಈಗ ಇದು ನಮ್ದು ಮೆನು ಅಂತ ಹೇಳಿ ಏನಾಯ್ತು, ಮಾವಿನ ಹಣ್ಣು ಸಾರ ಆಯ್ತು. ಈಗ ಇನ್ ಮುಂದೆ ನಾವು ಸೌತೆಕಾಯಿ ಪಲ್ಯನ ಮಾಡುವ. ಸೌತೆಕಾಯಿ ಪಲ್ಯ ಅದು ಹಲಸಿನಕಾಯಿ ಬೀಜ ಹಾಕಿ ಮಾಡುವಂಥದ್ದು. ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೇನೆ, ಅದಕ್ಕೊಂದು ಸ್ವಲ್ಪ ಎಣ್ಣೆ, ಎಷ್ಟು ಬೇಕಷ್ಟು ನೋಡ್ಕೊಂಡು ಎಣ್ಣೆ ಹಾಕೊಳ್ಳಿ. ಅದಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಳ್ಳುವ ಒಗ್ಗರಣೆಗೆ. ಎಣ್ಣೆ ಬಿಸಿ ಆಯ್ತು, ಸಾಸಿವೆ ಹಾಕೊಳ್ಳುವ. ಒಂದ್ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಒಂದ್ ಸ್ವಲ್ಪ ಚಿಟಿಕೆ, ಒಂದು 1/4 ಚಮಚದಷ್ಟು ಜೀರಿಗೆ ಹಾಕೊಂಡೆ. ಆಮೇಲೆ ಒಂದು ಕೆಂಪು ಮೆಣಸನ್ನ ಕಟ್ ಮಾಡ್ಕೊಂಡು ಹಾಕೊಳ್ಳುವ. ನಿಮ್ಗೆ ಹಸಿ ಮೆಣಸು ಬೇಕು ಅಂದ್ರೆ ಹಸಿ ಮೆಣಸು ಬೇಕಾದ್ರೂ ಹಾಕೊಳ್ಬೋದು. ಸ್ವಲ್ಪ ಕರಿಬೇವು ಇದು ಹಾಕಿ ಫ್ರೈ ಮಾಡ್ಕೊಳ್ಳೋ. ಇಷ್ಟಾಗುವಾಗ ನಾವಿಲ್ಲಿ ಹೆಚ್ಚಿ ಇಟ್ಕೊಂಡಿದ್ದೇವಲ್ಲ ಸೌತೆಕಾಯಿ, ನೀರಲ್ಲಿ ಹಾಕಿಟ್ಟಿದ್ದೇವೆ, ಅದನ್ನ ಹಿಂಡಿ ಹಾಕೊಳ್ಬೇಕು. ಪಟ್ಪಟ ಹೇಳ್ತದೆ. ಈಗ ಹಾಕೊಳ್ಬೇಕು ಸೌತೆಕಾಯಿಯನ್ನ. ಇಲ್ಲಿ ಹಲಸಿನಕಾಯಿ ಬೀಜ ಕೂಡ ತುಂಡು ಮಾಡಿ ಹಾಕೊಂಡಿದ್ದೇನೆ. ಹಾಗೆ ಬೇಯಿಸ್ತದೆ, ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು, ಆಗ ಟೇಸ್ಟ್ ತುಂಬಾ ಚೆಂದ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಹೀಗೆ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳುವ. ಅರಸಿನ ಮತ್ತೆ ಮೆಣಸಿನ ಹುಡಿ ಎಲ್ಲ ಬೇಕಾದ್ರೆ ಹಾಕೊಳ್ಬಹುದು. ಅದು ಹಾಕದೆ ಪ್ಲೈನ್ ಆಗಿ ಮಾಡಿಕೊಂಡ್ರೆ ಪಲ್ಯದ ಕಲರ್ ಫ್ರೆಶ್ ಆಗಿರ್ತದೆ, ಹೀಗೆ ಬಿಳಿಯಾಗಿ ಇರ್ತದೆ. ಇಲ್ಲದ್ರೆ ಮೆಣಸಿನ ಹುಡಿ, ಅರಸಿನ ಹುಡಿ ಎಲ್ಲ ಹಾಕಿದ್ರೆ ತುಂಬಾ ಕೆಂಪು ಬರುತ್ತೆ ನೋಡಿ. ಕೆಲವರಿಗೆ ವೈಟ್ ಆಗಿದ್ರೇನೆ ಇಷ್ಟ ಆಗುತ್ತಲ್ವಾ. ಬೇಕಾದ್ರೆ ನೀವು ಅದನ್ನ ಈಗ ಕೆಂಪು ಮೆಣಸು ಹಾಕಿದೆ, ಹಸಿ ಮೆಣಸು ಹಾಕಿ ಹಾಗೇನೆ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಇದು ಹಾಕ್ತೇನೆ, ಅರಸಿನ ಹುಡಿ ಮೆಣಸಿನ ಹುಡಿ ಹಾಕೊಳ್ಳಿ, ನಂಗೆ ಇಷ್ಟ ಆ ತರ ಮಾಡಿದ್ರೇನೆ. ಹಾಗಾಗಿ ಸ್ವಲ್ಪ ಹಳದಿ ಪೌಡರ್, ಚಿಟಿಕೆ, ತುಂಬಾ ಬೇಡ, ಚಿಟಿಕೆಯಷ್ಟು ಹಳದಿ ಪೌಡರ್, ಹಾಗೆ ಒಂದ್ ಸ್ವಲ್ಪ ಮೆಣಸಿನ ಹುಡಿ, ತುಂಬಾ ಖಾರ ಬೇಡ, ಕಲರ್ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಮೆಣಸಿನ ಹುಡಿ. ಇದಕ್ಕೆ ಉಪ್ಪು ಸ್ವಲ್ಪ ಮತ್ತೆ ಹಾಕೊಳ್ಳುವ, ಯಾಕಂದ್ರೆ ಸೌತೆಕಾಯಿ ಫಸ್ಟ್ ಬೇಯಬೇಕು, ಆಮೇಲೆ ಉಪ್ಪು ಹಾಕೊಳ್ಳುವ. ಇದನ್ನ ಈಗ ಚೆನ್ನಾಗಿ ತರ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಸ್ವಲ್ಪ ನೀರ್ ಹಾಕಿ ಬೇಯಲಿಕ್ಕೆ ಮುಚ್ಚಿ ಇಡ್ಬೇಕು. ಈ ಮೆಣಸಿನ ಹುಡಿ ಎಲ್ಲ ಇದಕ್ಕೆ ಸ್ಪ್ರೆಡ್ ಆಯ್ತು ನೋಡಿ. ಉಪ್ಪು ಸ್ವಲ್ಪ ಬೇಕಾದ್ರೆ ಈಗ ಹಾಕೊಂಡಿಡ್ಬೋದು, ಯಾಕೆಂದ್ರೆ ಸೌತೆಕಾಯಿ ಎಲ್ಲ ಉಪ್ಪು ಎಳ್ಕೊಳ್ತದಲ್ಲ, ಆಗ ಅದ್ರ ಹೋಳೆಲ್ಲ ಟೇಸ್ಟ್ ಆಗಿ ಬರ್ಲಿಕ್ಕೆ ಬೇಕಾಗಿ ಒಂದ್ ಸ್ವಲ್ಪ ಅಷ್ಟೇ. ಆಮೇಲೆ ಮತ್ತೆ ಬೇಕಾದ್ರೆ ಮತ್ತೆ ಹಾಕೊಳ್ಬೋದು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕೊಂಡಿದ್ದೇನೆ. ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳುವ.
ಸೌತೆಯಲ್ಲೇ ಸ್ವಲ್ಪ ನೀರು ಬಿಡ್ತದೆ, ಹಾಗಾಗಿ ತುಂಬಾ ನೀರು ಅಂತ ಬೇಡ, ನೋಡ್ಕೊಂಡು ಹಾಕೊಳ್ಳುವ. ಈಗ ಇದಕ್ಕೆ ಒಂದಿಷ್ಟು ನೀರನ್ನ ಹಾಕೊಳ್ತಾ ಇದ್ದೇನೆ. ಈ ನೀರ್ ಹಾಕಿ ಮುಚ್ಚಿ 5 ನಿಮಿಷ ಬೇಯಿಸುವ, ಎಲ್ಲ ಚೆನ್ನಾಗಿ ಬೇಯಿಸಿ. ಈಗ ಪಲ್ಯ ನೋಡಿ ಸಾಧಾರಣ ಬೆಂತು, ಒಂದ್ ಸ್ವಲ್ಪ ನೀರಿದೆ. ಈಗ ಇದಕ್ಕೆ ನಾವೊಂದು ಸ್ವಲ್ಪ ಈ ಟ್ಯಾಮ್ರಿಂಡ್ ಅಂದ್ರೆ ಹುಣಸೆ ಹಣ್ಣಿಂದು ರಸ ಇತ್ತು, ಒಂದ್ ಸ್ವಲ್ಪ ರಸ ಹಾಕುವ, ಹುಳಿ ಟೇಸ್ಟಿಗೆ ತಕ್ಕ ಒಂಚೂರು ಇಷ್ಟು ತಗೊಂಡಿದ್ದೇನೆ. ಇದನ್ನ ಹಾಕೊಂಡು ಮಿಕ್ಸ್ ಮಾಡುವ, ಹುಳಿ ರಸ ಅಷ್ಟೇ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹಾಕೊಳ್ಬೋದು, ಟೇಸ್ಟ್ ಚೆನ್ನಾಗಿರ್ತದೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಕೂಡ. ತುಂಬಾ ಬೆಲ್ಲ ಹಾಕೊಳ್ಳೋದಿಲ್ಲ ನಾನು, ಇಷ್ಟೇ ಬೆಲ್ಲ ಹಾಕೊಂಡಿದ್ದು. ಅರ್ಧ ಚಮಚದಷ್ಟು ಬೆಲ್ಲದ ಹುಡಿ. ನಾವು ಆಗ ಉಪ್ಪು ಸ್ವಲ್ಪ ಕಡಿಮೆನೆ ಹಾಕೊಳ್ಳೋದು, ಯಾಕೆ ಅಂತ ಹೇಳಿದ್ರೆ ಸೌತೆಕಾಯಿ ಬೇಯುವುದಿಲ್ಲ ಅಂತ ಹೇಳಿ ಸ್ವಲ್ಪ ಉಪ್ಪು ಹಾಕಿದ್ದು. ಈಗ ಇದಕ್ಕೊಂಚೂರು ಉಪ್ಪನ್ನ ಹಾಕೊಳ್ಳುವ ನಾವು ಪಲ್ಯ ಟೇಸ್ಟ್ ಆಗ್ಲಿಕ್ಕೆ. ನೋಡಿ ಇಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಈಗ ಚೆನ್ನಾಗಿ ಉಪ್ಪು, ಹುಳಿ, ಖಾರಕ್ಕೆ ಒಣಮೆಣಸಿದೆ, ಮೆಣಸಿನ ಹುಡಿ ಹಾಕೊಂಡಿದ್ದೇನೆ. ಸಾಕು, ಹೀಗಿಷ್ಟಿದ್ರೆ ಸಾಕು. ಈಗ ಈ ಉಪ್ಪು ಎಲ್ಲವೂ ಕೂಡ ಮಿಕ್ಸ್ ಆಗ್ಬೇಕು. ಈ ಹಲಸಿನಕಾಯಿ ಬೀಜ ಇದೆ ಅಲ್ಲ, ಅದು ಕೂಡ ಉಪ್ಪನ್ನ ಇನ್ನು ಎಳ್ಕೊಳ್ಬೇಕು. ಈಗ ಸ್ವಲ್ಪ ಬೆಂತದು, ಇನ್ನೂ ಬೇಯಬೇಕು, ಗಟ್ಟಿಯೇ ಇದೆ ಇದು. ಸ್ವಲ್ಪ ಬೇಯಿಗೆ 5 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳುವ. ನೋಡಿ ಈಗ ನೀರೆಲ್ಲ ಆರಿತ್ತು. ಇದಕ್ಕೀಗ ಒಂದ್ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿದ್ರೆ ನಮ್ಮ ಸೌತೆಕಾಯಿ ಪಲ್ಯ ರೆಡಿ ಆಯ್ತು. ನೋಡಿ ಎಷ್ಟು ಸೌತೆಕಾಯಿ, ಅರ್ಧ ಸೌತೆಕಾಯಿ ಹಾಕಿದ್ದೆ, ತುಂಬಾ ಆಯ್ತು ಅಂತ ಆಯ್ತು. ಈಗ ಬೇಯುವಾಗ ಸ್ವಲ್ಪವೇ ಆಯ್ತು. ನೋಡಿ ನಾನು 1 ವಾರಕ್ಕಾಗುವಷ್ಟು ಈ ತರ ಕಾಯಿ ಹೆರ್ದಿಟ್ಟಿದ್ದೇನೆ. ಈಗ ಸ್ವಲ್ಪ ನಮಗೆ ಈ ತರ ಕಾಯಿ ಹೆರ್ದು ಫ್ರೀಸರ್ ಅಲ್ಲಿ ಈ ತರ ಇಟ್ಕೊಂಡ್ರೆ 1 ವಾರಕ್ಕೆ ಯೂಸ್ ಮಾಡ್ಲಿಕ್ಕೆ ಚೆನ್ನಾಗಿರ್ತದೆ. 1 ವಾರಕ್ಕಿಂತ ಜಾಸ್ತಿ ಆಮೇಲೆ ಫ್ರಿಜ್ ಅಲ್ಲಿ ಇಟ್ರೆ ನಂಗೇನು ಅಷ್ಟು ಸ್ವಲ್ಪ ಅಷ್ಟು ಇಷ್ಟ ಆಗುದಿಲ್ಲ, ಫ್ರೆಶ್ ಅಂತ ಅನ್ಸೋದಿಲ್ಲ. ಅದಕ್ಕೆ 1 ತೆಂಗಿನಕಾಯಿ, 1 ಅಥವಾ 2 ತೆಂಗಿನಕಾಯಿ ಹೆರ್ದಿಟ್ರೆ ನಮಗೆ ಪಲ್ಯ ಎಲ್ಲ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗ್ತದೆ. ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಸೌತೆಕಾಯಿ ಮತ್ತೆ ಹಲಸಿನಕಾಯಿ ಬೀಜದ ಪಲ್ಯ ರೆಡಿ ಆಯ್ತು. ನೋಡಿ ನಾನೊಂದು ತೆಗ್ದಿಟ್ಟಿದ್ದು ನಿಮಗೆ ತೋರಿಸ್ಲಿಕ್ಕೆ ಹೇಗಾಗಿದೆ ಅಂತೇಳಿ. ಚೆನ್ನಾಗಿ ಬೆಂದಿದೆ, ಕೈಯಲ್ಲಿ ಹೀಗೆ ಮಾಡ್ಬೇಕಾದ್ರೆ ಸ್ಮ್ಯಾಶ್ ಆಗುತ್ತೆ ನೋಡಿ. ತುಂಬಾ ಟೇಸ್ಟ್ ಆಗುತ್ತೆ ತಿನ್ಲಿಕ್ಕೆ ಈ ಹಲಸಿನಕಾಯಿ ಬೀಜ. ತೆಂಗಿನಕಾಯಿ ಚೆನ್ನಾಗಿ ಮಿಕ್ಸ್ ಆದ್ರೆ ಆಯ್ತು. ಇದನ್ನ ಚಪಾತಿಗೆ ಆಗ್ಲಿ ಅಂತಕ್ಕಾದ್ರೂ ಮಿಕ್ಸ್, ಅಥವಾ ಸಾಯಂಕಾಲ ನೀವು ಹಾಗೆ ಆದ್ರೂ ತಿನ್ಬೋದು. ಸ್ವಲ್ಪ ಈವ್ನಿಂಗ್ ಸ್ನಾಕ್ಸ್ ಅಂತ ಹೇಳ್ಕೊಂಡು ಈ ಪಲ್ಯವನ್ನೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತದೆ. ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಪಲ್ಯ ಅಂತ ಹೇಳಿ. ಪಲ್ಯ ಆಯ್ತು. ಹಾಗೆ ಇಲ್ಲಿ ನೋಡಿ ಮಾವಿನ ಹಣ್ಣು ರಸ ಈಗ ಹೇಗಾಗಿದೆ. ಚಂದಕ್ಕೆ ಉಪ್ಪು, ಹುಳಿ, ಖಾರ, ಒಗ್ಗರಣೆ ಎಲ್ಲ ಕೊಟ್ಟು ಊಟಕ್ಕೆ ರೆಡಿ ಆಗಿದೆ. ಇವತ್ತಿನ ಊಟಕ್ಕೆ ಇದು ಮಾವಿನ ಹಣ್ಣು ಸಾರು, ಹಾಗೆ ಇದು ಪಲ್ಯವನ್ನ ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಇನ್ನು ಹೀಗೆ ಮುಚ್ಚಿ ಗ್ಯಾಸ್ ಆಫ್ ಮಾಡುವ. ಹಾಗೆ ಮಾವಿನ ಹಣ್ಣಿನ ಸಾರು. ಅದಾದ ನಂತರ ಇಲ್ಲಿ ನೋಡಿ ಅನ್ನ ರೆಡಿ ಆಗಿದೆ, ಕುಚ್ಚಲಕ್ಕಿ ಅನ್ನ, ಇದು ಕೂಡ ರೆಡಿ ಆಗಿದೆ. ಈ ರೀತಿ ಇರ್ತದೆ ನಾವು ಮಾಡುವ ಕುಚ್ಚಲಕ್ಕಿ ಅನ್ನ. ಇದನ್ನ ಇನ್ನು ಬೇಕು ಅಂತ ಹೇಳಿದ್ರೆ, ಇಲ್ಲಾಂದ್ರೆ ಗಂಜಿ ಊಟ ಮಾಡೋದಾದ್ರೆ ಗಂಜಿ ಊಟ. ನೋಡಿ ಈ ರೀತಿ ಇರ್ತದೆ ಅನ್ನ, ಚೆನ್ನಾಗಿ ಬೆಂದಿದೆ.
4ರಿಂದ 5 ಅಥವಾ 6 ವಿಸಿಲ್ ಬೇಯಿಸ್ಕೊಂಡು ಆಫ್ ಮಾಡಿ ಇಟ್ಟಿದ್ದೇನೆ. ಹಾಗೆ ಬೇಯ್ತದೆ ಅದು. ಈ ಕುಚ್ಚಲಕ್ಕಿಯನ್ನ ನಾನು ಮಾಮೂಲಿಯಾಗಿ ಇಲ್ಲಿ ದಕ್ಷಿಣ ಕನ್ನಡ, ಮಂಗಳೂರು ಈ ಕಡೆ ಎಲ್ಲ ನಾವು ಈ ಕುಚ್ಚಲಕ್ಕಿ ಅನ್ನವನ್ನೇ ಊಟ ಮಾಡೋದು. ಬೆಳ್ತಿಗೆ ಕಡಿಮೆ, ಬೆಳ್ತಿಗೆ ಊಟ ಮಾಡುವವರು ಇದ್ದಾರೆ. ಈ ಅನ್ನದ ಊಟಕ್ಕೆ ಒಂದು ಸೌಟು ಅನ್ನವನ್ನ ತಗೊಂಡಿದ್ದೇನೆ. ಆಮೇಲೆ ನೋಡಿ ಮಾವಿನಕಾಯಿದು ಸಾರು, ಸ್ವಲ್ಪ ಸಾರನ್ನ ಹೀಗೆ ತಗೊಳ್ಳುವ ಬೌಲಲ್ಲಿ ಹಾಕೊಂಡು ಮಾವಿನಕಾಯಿ ಸಾರು ಜೊತೆಗೆ ಪಲ್ಯ, ಸೌತೆಕಾಯಿದು ಏನನ್ನು ಹಲಸಿನಕಾಯಿ ಬೀಜ ಹಾಕಿದ್ದು ಪಲ್ಯ, ಇದೆಲ್ಲ ಇದಿಷ್ಟ ಕೂಡ. ಮೊಸರು ಬೇಕಾದ್ರೆ ಊಟ ಮಾಡ್ಬೋದು ವೆಯ್ಟ್ ಲಾಸ್ ಅಲ್ಲಿ. ಹಾಗೆ ನಾನಿವತ್ತು ಮೊಸರು ಊಟ ಮಾಡಲಿಲ್ಲ. ಒಂದ್ ಸ್ವಲ್ಪ ತರಕಾರಿ ಆ್ಯಡ್ ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ನಾವು ತರಕಾರಿ ತಿನ್ಲಿಕ್ಕೆ ಯಾರು ಇಷ್ಟ ಪಡೋದಿಲ್ಲ ಕೆಲವೊಮ್ಮೆ. ಇಷ್ಟು ಊಟ ಮಾವಿನಹಣ್ಣು ಸಾರು ಆ ಥರ ರುಚಿಯಾಗಿತ್ತು ಅಂತ ಹೇಳಿದ್ರೆ ತರಕಾರಿ ಇನ್ಯಾರು ಹಸಿ ತರಕಾರಿ ತಿಂತಾರೆ ಅಂತ ಹೇಳಿ ನಂಗೂ ಒಂದೊಂದ್ಸತಿ ಆಗುತ್ತೆ. ಆದ್ರೆ ತರಕಾರಿನ ನಾವು ಸ್ವಲ್ಪ ಆದ್ರೂ ಆ್ಯಡ್ ಮಾಡಬೇಕು. ಯಾಕೆಂದ್ರೆ ಅದು ಫೈಬರ್ ತುಂಬಾನೇ ಒಳ್ಳೇದು ಆರೋಗ್ಯಕ್ಕೆ. ಅಂದ್ರೆ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಿಮ್ಗೆ ಅದು ಫೈಬರ್ ತಗೊಂಡು ಕೂಡಲೇ ಕಾನ್ಸ್ಟಿಪೇಷನ್ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಫೈಬರ್ ತಗೊಂಡ ಕೂಡಲೇ. ಬೇರೆ ಎಲ್ಲ ಆಹಾರದಿಂದಾಗಿ ಮಸಾಲೆ ಏನಾದ್ರೂ ತಿಂದ್ರೆ, ಈಗ ಮಾವಿನಕಾಯಿಂದಾಗಿ ಏನಾದ್ರೂ ನಿಮ್ಗೆ ಸ್ವಲ್ಪ ಕಾನ್ಸ್ಟಿಪೇಷನ್ ಅಥವಾ ಏನಾದ್ರೂ ಹಾಗೆ ಆಗೋದಕ್ಕೆ ಈ ಒಂದು ತರಕಾರಿ ತಿಂದ್ರೆ ಫೈಬರ್ ಇದು ತುಂಬಾನೇ ಒಳ್ಳೇದು. ಮತ್ತೆ ನಿಮ್ಗೆ ಹಸಿವಾಗದ ಹಾಗೆ ನೋಡ್ಕೊಳ್ತದೆ. ಹಾಗೆ ಒಂದ್ ಸ್ವಲ್ಪ ಮುಳ್ಸೌತೆ ಒಂದ್ ಸ್ವಲ್ಪ ತಿನ್ನಿ. ಆಮೇಲೆ ಇದನ್ನೆಲ್ಲ 11 ಗಂಟೆ ಅಷ್ಟೊತ್ತಿಗೆಲ್ಲ ಈ ತರ ತರಕಾರಿಗಳನ್ನ ತಿಂತಾ ಇರ್ಬೇಕು. ಯಾಕೆಂತ ಹೇಳಿದ್ರೆ ನಮ್ಗೆ ಬೇರೆ ಸ್ವೀಟ್ಸ್ ಕ್ರೇವಿಂಗ್ಸ್ ಆಗೋದು, ಐಸ್ ಕ್ರೀಮ್ ತಿನ್ಬೇಕು ಅಂತ ಆಗೋದು, ಅಥವಾ ಚಾಟ್ಸ್ ಆ ತರ ಏನಾದ್ರೂ ಅನ್ಹೆಲ್ದಿ ತಿನ್ಬೇಕು ಅಂತ ಹೇಳಿ ಆಗೋದು. ಈ ತರ ತಿಂತಂದ್ರೆ ಹೊಟ್ಟೆ ಫುಲ್ ಆಗ್ತದೆ. ಹಸಿವಾದ್ರೆ, ಬಾಯಾರಿಕೆ ಆದ್ರೆ ನಮಗೆ ಕ್ರೇವಿಂಗ್ಸ್ ಎಲ್ಲ ಬರ್ತದೆ. ಅದಕ್ಕೋಸ್ಕರ ನಾವು ಈ ತರ ಫೈಬರ್ ಎಲ್ಲ ತಗೊಳ್ಬೇಕು. ಇದಿಷ್ಟ ಆಗಿತ್ತು ನನ್ನ ಊಟ. ನೋಡಿ ಈ ತರ ಇದರಲ್ಲಿ ಪ್ರೋಟೀನ್ ಇದೆ. ನಿಮ್ಮ ಹಲಸಿನಕಾಯಿ ಬೀಜದಲ್ಲಿ ಕೂಡ ಪ್ರೋಟೀನ್ ಅಂಶ ಇದೆ. ಆಮೇಲೆ ಬೆಳಿಗ್ಗೆ ನಾನೊಂದು ಪನ್ನೀರ್ ಹಾಕಿ ದೋಸೆ ಮಾಡ್ಕೊಂಡಿದ್ದೆಲ್ಲ, ಹಾಗಾಗಿ ಬೆಳಿಗ್ಗೆನೆ ಅದರಲ್ಲಿ ನಾನು ಪ್ರೋಟೀನ್ ಒಳ್ಳೆ ರೀತಿಯಲ್ಲಿ ತಗೊಂಡಿದ್ದೇನೆ. ಇನ್ನು ನೈಟ್ಗೆ ಬೇಕಾದ್ರೆ ಏನಾದರೂ ಪ್ರೋಟೀನ್ ಇರುವಂಥದ್ದು ಡಿನ್ನರ್ಗೆ ತಗೊಳ್ಬೋದು. ಇದನ್ನ ಇವತ್ತು ನನ್ನ ಮಧ್ಯಾಹ್ನದ ಊಟ ಹೀಗಿತ್ತು. ಈಗ ಊಟದ ಸಮಯ. ಮಾವಿನ ಹಣ್ಣಿನ ಸಾರಿನ ಜೊತೆಗೆ ಊಟ ಮಾಡುವಂಥದ್ದು. ಹಲಸಿನಕಾಯಿ ಬೀಜದ ಪಲ್ಯ ಸೂಪರ್. ಸೌತೆಕಾಯಿ ಪಲ್ಯ, ಅದ್ರ ಜೊತೆಗೆ ಹಲಸಿನಕಾಯಿ ಬೀಜ. ನೋಡಿ, ಇದು ನಮ್ಮ ಮಂಗಳೂರು ಸ್ಪೆಷಲ್. ಹಾಗೆ ಮಾವಿನ ಹಣ್ಣಿನ ಸೀಸನ್ ಟೈಮಲ್ಲಿ ಇದೊಂದು ಸ್ಪೆಷಲ್ ಮಾವಿನ ಹಣ್ಣು ಸಾರು. ಆಮೇಲೆ ಡಿನ್ನರ್ ಜೊತೆ ಊಟ ಮಾಡ್ತೇನೆ. ಆಮೇಲೆ ಸಿಗ್ತೇನೆ. ಬಾಯ್ ಬಾಯ್.